ಈ ಸಂಪೂರ್ಣ ಕಥೆಯನ್ನು ಅರ್ಥಮಾಡಿಕೊಳ್ಳಲು ನೀವು ಭಾಗ 1 ಅನ್ನು ನೋಡಬೇಕು. ಲಿಂಕ್ ಈಗಾಗಲೇ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ದಯವಿಟ್ಟು ವೀಕ್ಷಿಸಿ. ಆಗ ಮಾತ್ರ ನಿಮಗೆ ಈ ಸಂಪೂರ್ಣ ನಿಜವಾದ ಘಟನೆ ಅರ್ಥವಾಗುತ್ತದೆ. ಈ ವಿಷಯವು ನೈಜ ಘಟನೆಗಳನ್ನು ಆಧರಿಸಿದೆ. ಸ್ಪಷ್ಟತೆ ಮತ್ತು ದೃಶ್ಯ ಪ್ರಾತಿನಿಧ್ಯದ ಉದ್ದೇಶಗಳಿಗಾಗಿ ಕೆಲವು ಚಿತ್ರಗಳು ಮತ್ತು ವಿಡಿಯೋ ಸಾಮಗ್ರಿಗಳನ್ನು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ರಚಿಸಲಾಗಿದೆ ಅಥವಾ ವರ್ಧಿಸಲಾಗಿದೆ. ಈ ರಚಿತಾಂಶಗಳನ್ನು ವಿವರಣಾತ್ಮಕ ಉದ್ದೇಶಗಳಿಗಾಗಿ ಮಾತ್ರ ಸೇರಿಸಲಾಗಿದೆ. ರಹಸ್ಯಗಳು, ಅಪರಾಧಗಳು ಮತ್ತು ವಿವರಿಸಲಾಗದ ಘಟನೆಗಳನ್ನ ಬಿಚ್ಚಿಡಲಾಗುತ್ತಾ ಇದೆ. ಸೂರತ್ಗೆ ಸ್ವಾಗತ. ಆಕಾಶದಿಂದ ನೋಡಿದರೆ ಈ ನಗರವು ಮಿನುಗುತ್ತದೆ. ಆದರೆ ಇದು ಕೇವಲ ನಗರದ ದೀಪಗಳ ಹೊಳಪಲ್ಲ, ಇದು ಜಾಗತಿಕ ವಜ್ರ ವ್ಯಾಪಾರದ ಕೇಂದ್ರದ ಹೊಳಪು. ವಜ್ರಗಳಿಂದಲೇ ನಿರ್ಮಿಸಲ್ಪಟ್ಟ ಮತ್ತು ವಜ್ರಗಳಿಂದಲೇ ನಡೆಯುತ್ತಿರುವ ನಗರ. ಇಲ್ಲಿ ನಡೆಯುವ ವ್ಯಾಪಾರದ ಪ್ರಮಾಣವನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಅಸಾಧ್ಯ. ಪ್ರಪಂಚದ 90%ಕ್ಕಿಂತ ಹೆಚ್ಚು ಕಚ್ಚಾ ವಜ್ರಗಳನ್ನು ಈ ಒಂದೇ ಒಂದು ಭಾರತೀಯ ನಗರದಲ್ಲಿ ಕತ್ತರಿಸಿ ಪಾಲಿಶ್ ಮಾಡಲಾಗುತ್ತದೆ. ನಿಮ್ಮ ಬಳಿ ಒಂದು ವಜ್ರವಿದ್ದರೆ ಅದು ಸೂರತ್ನ ಕುಶಲಕರ್ಮಿಯ ಕೈಗಳ ಮೂಲಕ ಹಾದು ಹೋಗಿರುವ ಸಾಧ್ಯತೆಗಳು ಬಹುತೇಕ ಖಚಿತ. ಈ ಪ್ರಾಬಲ್ಯವು ಒಂದು ಅಗಾಧ ಗಾತ್ರದ ಉದ್ಯಮವನ್ನು ಸೃಷ್ಟಿಸಿದೆ. ನಗರದ ವಜ್ರದ ಕಾರ್ಖಾನೆಗಳು ಹೈಟೆಕ್ ಕಾರ್ಯಾಗಾರಗಳಾಗಿವೆ. ಇಲ್ಲಿ ಲೇಸರ್ಗಳು ಮತ್ತು ಅತ್ಯಾಧುನಿಕ ಯಂತ್ರಗಳು ಕುಶಲಕರ್ಮಿಗಳ ಅಪ್ರತಿಮ ಕೌಶಲ್ಯಗಳೊಂದಿಗೆ ಕೆಲಸ ಮಾಡುತ್ತವೆ. ಈ ಸಾಮ್ರಾಜ್ಯದ ಕಿರೀಟಪ್ರಾಯವಾದದ್ದೇ ಸೂರತ್ ಡೈಮಂಡ್ ಬೋರ್ಸ್. 2023ರ ಕೊನೆಯಲ್ಲಿ ತೆರೆಯಲ್ಪಟ್ಟ ಇದು ಶಕ್ತಿಯ ಒಂದು ಘೋಷಣೆಯಾಗಿದೆ. 7.1 ಮಿಲಿಯನ್ ಚದರ ಅಡಿಗಿಂತ ಹೆಚ್ಚು ವಿಸ್ತಾರವಾಗಿರುವ ಇದು ವಿಶ್ವದ ಅತಿದೊಡ್ಡ ಕಚೇರಿ ಕಟ್ಟಡವಾಗಿದೆ. ಅಮೆರಿಕದ ಪೆಂಟಗನ್ ಅನ್ನು ಸಹ ಮೀರಿಸಿದ ಬೃಹತ್ ಸಂಕೀರ್ಣ. ಇದನ್ನು ವಜ್ರ ವ್ಯಾಪಾರಿಗಳಿಗಾಗಿ 4200ಕ್ಕೂ ಹೆಚ್ಚು ಕಚೇರಿಗಳನ್ನು ಹೊಂದುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಇಡೀ ಉದ್ಯಮವನ್ನು ಒಂದೇ ಬೃಹತ್, ಉನ್ನತ ಭದ್ರತೆಯ ಸೂರಿನಡಿ ತಂದಿದೆ. ಇದು ಅಕ್ಷರಶಃ ಒಂದೇ ಒಂದು ವಸ್ತುವಿಗಾಗಿ ಮೀಸಲಾದ ನಗರದೊಳಗಿನ ನಗರ. ಈ ಬೋರ್ಸ್ ಒಂದು ದೊಡ್ಡ ಬದಲಾವಣೆಯ ಸಂಕೇತ. ದಶಕಗಳ ಕಾಲ ಆಂಟ್ವೆರ್ಪ್ ಮತ್ತು ದುಬೈನಂತಹ ವ್ಯಾಪಾರ ಕೇಂದ್ರಗಳು ಕಚ್ಚಾ ವಜ್ರಗಳ ಮಾರಾಟದಲ್ಲಿ ಪ್ರಾಬಲ್ಯ ಸಾಧಿಸಿದ್ದವು. ಆದರೆ ಈಗ ಪ್ರಮುಖ ಹರಾಜು ಮನೆಗಳು ತಮ್ಮ ಕಾರ್ಯಾಚರಣೆಗಳನ್ನು ನೇರವಾಗಿ ಸೂರತ್ಗೆ ಸ್ಥಳಾಂತರಿಸುತ್ತಿವೆ. ಇದು ತಾರ್ಕಿಕ ಕೂಡ. ಕಚ್ಚಾ ಕಲ್ಲುಗಳನ್ನು ಮಾರಾಟ ಮಾಡಲು ಬೇರೆ ದೇಶಕ್ಕೆ ರವಾನಿಸಿ ನಂತರ ಅವುಗಳನ್ನು ಕತ್ತರಿಸಲು ಮತ್ತೆ ಸೂರತ್ಗೆ ವಾಪಸ್ ಕಳುಹಿಸುವುದು ಏಕೆ? ಹರಾಜುಗಳನ್ನು ಇಲ್ಲಿಗೆ ತರುವ ಮೂಲಕ ಉದ್ಯಮವು ಎಲ್ಲವನ್ನೂ ಸುಲಭಗೊಳಿಸಿದೆ. ಪನ್ನಾದಿಂದ ಕಳ್ಳಸಾಗಣೆ ಮಾಡಿದ ಕಚ್ಚಾ ಅನಾಮಧೇಯ ವಜ್ರಗಳು ಬಂದು ಸೇರುವುದು ಇಲ್ಲಿಗೆ. ಅವು ನಿಯಂತ್ರಿತ ಗೊಂದಲ ಮತ್ತು ಅಪಾರ ಪ್ರಮಾಣದ ವ್ಯವಹಾರದ ಜಗತ್ತನ್ನು ಪ್ರವೇಶಿಸುತ್ತವೆ. ಯಾವುದೇ ದಿನ ರಷ್ಯಾ, ಆಫ್ರಿಕಾ ಮತ್ತು ಕೆನಡಾದ ಗಣಿಗಳಿಂದ ಬಂದ ಲಕ್ಷಾಂತರ ಕ್ಯಾರೆಟ್ ಕಾನೂನುಬದ್ಧ ದಾಖಲೆ ಇರುವ ವಜ್ರಗಳು ಇಲ್ಲಿ ವ್ಯಾಪಾರವಾಗುತ್ತಿರುತ್ತವೆ. ಈ ಪ್ರಮಾಣವೇ ತಲೆತಿರುಗುವಂತಿದೆ ಮತ್ತು ಇದೇ ಪ್ರಮಾಣವು ಕಳ್ಳ ವಜ್ರಗಳಿಗೆ ಪರಿಪೂರ್ಣ ರಕ್ಷಣೆಯನ್ನು ಒದಗಿಸುತ್ತದೆ. ಪನ್ನಾದಿಂದ ಬಂದ ಕೆಲವು ಸಾವಿರ ಕ್ಯಾರೆಟ್ ಅಕ್ರಮ ವಜ್ರಗಳು ಈ ವಜ್ರಗಳ ಸಾಗರಕ್ಕೆ ಸುರಿದ ಒಂದು ಬೊಗಸೆ ನೀರಿನಂತೆ. ಅವು ಯಾವುದೇ ಪ್ರಮಾಣ ಪತ್ರಗಳಿಲ್ಲದೆ ಮತ್ತು ಯಾವುದೇ ಇತಿಹಾಸವಿಲ್ಲದೆ ಬರುತ್ತವೆ. ಆದರೆ ಈ ಗಲಭೆಯ ಮಾರುಕಟ್ಟೆಯಲ್ಲಿ ಅದ್ಯಾವುದೂ ಮುಖ್ಯವಾಗುವುದಿಲ್ಲ. ಅವು ಜಾಗತಿಕ ಪೂರೈಕೆ ಸರಪಳಿಯ ಪ್ರವಾಹದಲ್ಲಿ ಮುಳುಗಿ ಹೊಳೆಯುವ, ಶುದ್ಧವಾದ ಮತ್ತು ಸಂಪೂರ್ಣವಾಗಿ ಪತ್ತೆ ಹಚ್ಚಲಾಗದಂತೆ ಹೊರಹೊಮ್ಮಲು ಸಿದ್ಧವಾಗಿರುತ್ತವೆ. ಇದು ಅಂತಿಮ ಮತ್ತು ಅತ್ಯಂತ ನಿರ್ಣಾಯಕ ಹಂತ, ಮಹಾಮಿಶ್ರಣ. ಇಲ್ಲಿ ವಜ್ರದ ಕೊಳಕು ಗತಕಾಲವನ್ನು ಶಾಶ್ವತವಾಗಿ ಅಳಿಸಿ ಹಾಕಲಾಗುತ್ತದೆ. ಸೂರತ್ನಲ್ಲಿರುವ ಒಬ್ಬ ವ್ಯಾಪಾರಿ ಕಾನೂನುಬದ್ಧವಾಗಿ ಆಮದು ಮಾಡಿಕೊಂಡ ಕಚ್ಚಾ ವಜ್ರಗಳ ದೊಡ್ಡ ಸಂಗ್ರಹವನ್ನು ಹೊಂದಿರುತ್ತಾನೆ. ಅದು 10,000 ಕ್ಯಾರೆಟ್ಗಳ ಒಂದು ಬ್ಯಾಚ್ ಎಂದುಕೊಳ್ಳೋಣ. ಕಿಂಬರ್ಲಿ ಪ್ರಕ್ರಿಯೆ ಪ್ರಮಾಣಪತ್ರಗಳೊಂದಿಗೆ ಸಂಪೂರ್ಣವಾಗಿ ದಾಖಲಿಸಲಾಗಿದೆ. ಈ ಪ್ರಮಾಣಪತ್ರಗಳು ವಜ್ರಗಳು ಸಂಘರ್ಷ ಮುಕ್ತವಾಗಿವೆ ಎಂದು ಖಚಿತಪಡಿಸುತ್ತವೆ. ಈಗ ಆ ವ್ಯಾಪಾರಿಯು ಪನ್ನಾದ ಕಪ್ಪು ಮಾರುಕಟ್ಟೆಯಿಂದ ತಂದಿರುವ ದಾಖಲೆರಹಿತ ವಜ್ರಗಳನ್ನು, ಉದಾಹರಣೆಗೆ 50 ಅಥವಾ 100 ಕ್ಯಾರೆಟ್ಗಳನ್ನು ತೆಗೆದುಕೊಂಡು ಆ ದೊಡ್ಡ ಕಾನೂನುಬದ್ಧ ರಾಶಿಗೆ ಸೇರಿಸಿಬಿಡುತ್ತಾನೆ. ತಕ್ಷಣವೇ ಅವು ಅದರಲ್ಲಿ ಲೀನವಾಗುತ್ತವೆ. ಅಕ್ರಮ ಕಲ್ಲುಗಳು ನೋಡಲು ಕಾನೂನುಬದ್ಧ ಕಲ್ಲುಗಳಂತೆಯೇ ಇರುತ್ತವೆ. ಒಮ್ಮೆ ಅವುಗಳನ್ನು ಸಾವಿರಾರು ಕ್ಯಾರೆಟ್ಗಳ ದೊಡ್ಡ ರಾಶಿಗೆ ಬೆರೆಸಿದ ನಂತರ ದಾಖಲೆಗಳಿಲ್ಲದ ಕೆಲವು ಕಲ್ಲುಗಳನ್ನು ಯಾರು ತಾನೇ ಗುರುತಿಸಲು ಸಾಧ್ಯ? ರಕ್ತಸಿಕ್ತ ವಜ್ರಗಳ ವ್ಯಾಪಾರವನ್ನು ತಡೆಯಲು ವಿನ್ಯಾಸಗೊಳಿಸಲಾದ ಜಾಗತಿಕ ವ್ಯವಸ್ಥೆಯಾದ ಕಿಂಬರ್ಲಿ ಪ್ರಕ್ರಿಯೆಯನ್ನು ಇಲ್ಲಿ ಪರಿಣಾಮಕಾರಿಯಾಗಿ ಬೈಪಾಸ್ ಮಾಡಲಾಗುತ್ತದೆ. ಆ ವ್ಯವಸ್ಥೆಯು ಗಣಿಯಿಂದ ವ್ಯಾಪಾರ ಕೇಂದ್ರದವರೆಗೆ ದೊಡ್ಡ ಪ್ರಮಾಣದ ವಜ್ರಗಳ ಪಾರ್ಸೆಲ್ಗಳನ್ನು ಪತ್ತೆ ಮಾಡುತ್ತದೆ. ಆದರೆ ಆ ಪಾರ್ಸೆಲ್ಗಳನ್ನು ಒಡೆದು ಕಲ್ಲುಗಳನ್ನು ಮಿಶ್ರಣ ಮಾಡಿದ ನಂತರ ಅದು ತನ್ನ ಶಕ್ತಿಯನ್ನೇ ಕಳೆದುಕೊಳ್ಳುತ್ತದೆ. ನಂತರ ಆ ಇಡೀ ಮಿಶ್ರಣವು ಕತ್ತರಿಸುವವರ ಬಳಿಗೆ ಹೋಗುತ್ತದೆ. ಸೂರತ್ನ ಕಾರ್ಖಾನೆಗಳಲ್ಲಿ ಸಾವಿರಾರು ಕುಶಲಕರ್ಮಿಗಳು ಈ ಕಲ್ಲುಗಳನ್ನು ಕತ್ತರಿಸಿ ಪಾಲಿಶ್ ಮಾಡುತ್ತಾರೆ, ಮೂಲ ಕಚ್ಚಾ ವಜ್ರವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತಾರೆ. ಒಂದೇ ಕಚ್ಚಾ ಕಲ್ಲು ಹಲವಾರು ಸಣ್ಣ ಪಾಲಿಶ್ ಮಾಡಿದ ರತ್ನಗಳಾಗಿ ಕತ್ತರಿಸಲ್ಪಡಬಹುದು. ಈ ಪ್ರಕ್ರಿಯೆಯಲ್ಲಿ ಅದರ ಮೂಲಕ್ಕೆ ಸಂಬಂಧಿಸಿದ ಯಾವುದೇ ಕೊಂಡಿ ಉಳಿದಿದ್ದರೂ ಅದು ಭೌತಿಕವಾಗಿ ನಾಶವಾಗುತ್ತದೆ.
ಪಾಲಿಶ್ ಮಾಡಿದ ವಜ್ರವು ಅದು ಬಂದ ಗಣಿಯ ಯಾವುದೇ ಕುರುಹನ್ನು ಹೊಂದಿರುವುದಿಲ್ಲ. ಕತ್ತರಿಸಿ, ಪಾಲಿಶ್ ಮಾಡಿ ಮತ್ತು ಶ್ರೇಣೀಕರಿಸಿದ ನಂತರ ಈಗ ಶುದ್ಧವಾಗಿರುವ ವಜ್ರಗಳನ್ನು ಹೊಸ ಪಾರ್ಸೆಲ್ಗಳಲ್ಲಿ ಮರುಜೋಡಿಸಲಾಗುತ್ತದೆ. ಅವುಗಳನ್ನು ಸೂರತ್ ಡೈಮಂಡ್ ಬೋರ್ಸ್ನಲ್ಲಿ ಮಾರಾಟ ಮಾಡಬಹುದು ಅಥವಾ ನ್ಯೂಯಾರ್ಕ್, ಹಾಂಗ್ಕಾಂಗ್ ಅಥವಾ ಲಂಡನ್ಗೆ ರಫ್ತು ಮಾಡಬಹುದು. ಅವುಗಳಿಗೆ ಈಗ ಒಂದು ಹೊಸ ಗುರುತು ಸಿಕ್ಕಿದೆ. ಅವು ಸೂರತ್ ಮೂಲದ ಕಂಪನಿಯ ಕಾನೂನುಬದ್ಧ ಪಾರ್ಸೆಲ್ನ ಭಾಗವಾಗಿವೆ ಮತ್ತು ಅವುಗಳನ್ನು ಆಭರಣ ತಯಾರಕರಿಗೆ, ಸಗಟು ವ್ಯಾಪಾರಿಗಳಿಗೆ ಮತ್ತು ಅಂತಿಮವಾಗಿ ಪ್ರಪಂಚದಾದ್ಯಂತದ ಅಂಗಡಿಗಳಿಗೆ ಮಾರಾಟ ಮಾಡಲಾಗುತ್ತದೆ. ಪನ್ನಾದ ಕೆಸರು ತುಂಬಿದ ಅಕ್ರಮ ಹೊಂಡದಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ ಹತಾಶೆ ಮತ್ತು ಕಡಿಮೆ ಸಂಬಳದಿಂದ ನಲುಗಿದ ಗಣಿಗಾರನ ಕೈಯಿಂದ ಮುಟ್ಟಿಸಿಕೊಂಡ ವಜ್ರವು ಈಗ ಪ್ರಕಾಶಮಾನವಾಗಿ ಬೆಳಗುವ ಪ್ರದರ್ಶನ ಪೆಟ್ಟಿಗೆಯಲ್ಲಿ ಕುಳಿತಿದೆ. ಅದು ಪ್ರಮಾಣೀಕೃತ, ಸುಂದರ ಮತ್ತು ಅದರ ಮೂಲ ಸಂಪೂರ್ಣವಾಗಿ ಅನಾಮಧೇಯವಾಗಿದೆ. ನೆರಳುಗಳ ಮೂಲಕ ಅದರ ಪ್ರಯಾಣವು ಪೂರ್ಣಗೊಂಡಿದೆ. ಸ್ಪಷ್ಟವಾಗಿ ಹೇಳುವುದಾದರೆ, ಪನ್ನಾದ ವಜ್ರಗಳು ಯುದ್ಧಕ್ಕೆ ಹಣಕಾಸು ಒದಗಿಸುವ ಸಾಂಪ್ರದಾಯಿಕ ರಕ್ತಸಿಕ್ತ ವಜ್ರಗಳು ಅಲ್ಲ. ಇಲ್ಲಿನ ಸಮಸ್ಯೆ ಬೇರೆಯೇ. ಇದು ತೆರಿಗೆ ವಂಚನೆ, ಕಾರ್ಮಿಕರ ಶೋಷಣೆ ಮತ್ತು ಭ್ರಷ್ಟಾಚಾರದ ಮೇಲೆ ನಿರ್ಮಿಸಲಾದ ಒಂದು ಬೃಹತ್ ಅಪರಾಧ ಉದ್ಯಮ. ಇದು ಬಡ ಪ್ರದೇಶದ ಸಂಪತ್ತನ್ನು ಕದಿಯುತ್ತಿದೆ. ಆದರೂ ಕಲ್ಲುಗಳನ್ನು ಮಿಶ್ರಣ ಮಾಡುವ ವಿಧಾನವು ಸಂಘರ್ಷದ ವಜ್ರಗಳನ್ನು ಹೇಗೆ ಸಕ್ರಮಗೊಳಿಸಬಹುದು ಎಂಬುದಕ್ಕೆ ನಿಖರವಾಗಿ ಹೋಲುತ್ತದೆ. ಈ ವ್ಯವಸ್ಥೆಯ ದೌರ್ಬಲ್ಯ, ಪಾರ್ಸೆಲ್ಗಳು ಮಿಶ್ರಣಗೊಂಡ ನಂತರ ಪ್ರತ್ಯೇಕ ಕಲ್ಲುಗಳನ್ನು ಪತ್ತೆಹಚ್ಚಲು ಅಸಾಧ್ಯವಾಗುವುದು ಒಂದು ಜಾಗತಿಕ ದುರ್ಬಲತೆಯಾಗಿದೆ. ಈ ಕರಾಳ ಆರ್ಥಿಕತೆಯಿಂದ $100 ಮಿಲಿಯನ್ ಸಂಪತ್ತು ಉತ್ಪತ್ತಿಯಾಗುತ್ತದೆ. ಈ ಹಣಕ್ಕೆ ಎಂದಿಗೂ ತೆರಿಗೆ ಕಟ್ಟಲಾಗುವುದಿಲ್ಲ. ಇದರಿಂದ ಪನ್ನಾದಲ್ಲಿ ಒಂದು ಶಾಲೆಯಾಗಲಿ ಆಸ್ಪತ್ರೆಯಾಗಲಿ ನಿರ್ಮಾಣವಾಗುವುದಿಲ್ಲ ಮತ್ತು ಕಲ್ಲುಗಳನ್ನು ಹುಡುಕಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಜನರಿಗೆ ಈ ಹಣ ಎಂದಿಗೂ ಹಿಂತಿರುಗುವುದಿಲ್ಲ. ಇದು ಸಂಪತ್ತನ್ನು ಶುದ್ಧೀಕರಿಸುವ ಒಂದು ದೋಷರಹಿತ ವ್ಯವಸ್ಥೆಯಾಗಿದೆ ಮತ್ತು ಇದು ಪ್ರತಿದಿನ ಎಲ್ಲರ ಕಣ್ಣೆದುರೇ ನಡೆಯುತ್ತಿದೆ. ಈ ಸಂಪೂರ್ಣ ಅಕ್ರಮ ಪೂರೈಕೆ ಸರಪಳಿಯು ಒಂದೇ ಒಂದು ವಿಷಯವನ್ನು ಅವಲಂಬಿಸಿದೆ: ಪತ್ತೆಹಚ್ಚುವಿಕೆಯ ಕೊರತೆ. ಆದರೆ ಹೊಸ ತಂತ್ರಜ್ಞಾನಗಳು ಮತ್ತು ನೈತಿಕ ಮೂಲದ ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯು ಈ ಸಂಭಾಷಣೆಯನ್ನು ಬದಲಾಯಿಸಲು ಪ್ರಾರಂಭಿಸಿದೆ. ಈ ತನಿಖೆಯು ನಿಮಗೆ ಹೊಸ ವಿಷಯವನ್ನು ತಿಳಿಸಿದ್ದರೆ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ವಜ್ರದಂತಹ ಉತ್ಪನ್ನದ ಮೂಲವು ನಿಮಗೆ ಮುಖ್ಯವೇ? ನಿಮ್ಮ ಪ್ರತಿಯೊಂದು ಅಭಿಪ್ರಾಯವನ್ನು ನಾವು ಓದುತ್ತೇವೆ. ಹಾಗಾದರೆ ಈ ಕರಾಳ ಪ್ರಯಾಣವನ್ನು ಕೊನೆಯ ಬಾರಿಗೆ ನೋಡೋಣ. ಇದು ಬಡತನದಲ್ಲಿರುವ ಒಬ್ಬ ವ್ಯಕ್ತಿ ಒಂದು ಭರವಸೆಯ ಕಿಡಿಗಾಗಿ ಮಣ್ಣನ್ನು ಅಗೆಯುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಅವನು ಕಂಡುಕೊಂಡ ಕಲ್ಲನ್ನು ದೇಶಾದ್ಯಂತ ವ್ಯಾಪಿಸಿರುವ ಜಾಲದಲ್ಲಿನ ಒಬ್ಬ ಮಧ್ಯವರ್ತಿ ಅದರ ಮೌಲ್ಯದ ಒಂದು ಸಣ್ಣ ಭಾಗಕ್ಕೆ ಖರೀದಿಸುತ್ತಾನೆ. ಆ ಕಲ್ಲನ್ನು ನಂತರ ಕಳ್ಳತನದಿಂದ ಅಥವಾ ಕಾನೂನಿನ ಜಾಣ್ಮೆಯಿಂದ ಕಳ್ಳಸಾಗಣೆ ಮಾಡಲಾಗುತ್ತದೆ. ಅದು ಎಲ್ಲ ಅಧಿಕೃತ ದಾಖಲೆಗಳಿಂದ ಕಣ್ಮರೆಯಾಗುತ್ತದೆ. ಅದು 100 ಮೈಲುಗಳಷ್ಟು ದೂರದಲ್ಲಿರುವ ಊಹಿಸಲಾಗದಷ್ಟು ಸಂಪತ್ತಿನಿಂದ ಮಿನುಗುವ ನಗರಕ್ಕೆ ಪ್ರಯಾಣಿಸುತ್ತದೆ. ಈ ನಗರವು ಭೂಮಿಯ ಮೇಲಿನ ಬಹುತೇಕ ಎಲ್ಲಾ ವಜ್ರಗಳನ್ನು ಸಂಸ್ಕರಿಸುತ್ತದೆ. ಅಲ್ಲಿ ವಿಶ್ವದ ಅತಿದೊಡ್ಡ ವಜ್ರದ ಮಾರುಕಟ್ಟೆಯ ಗೊಂದಲಮಯ ಚಟುವಟಿಕೆಯಲ್ಲಿ ಅದನ್ನು ಸಾವಿರಾರು ಇತರ ಕಲ್ಲುಗಳೊಂದಿಗೆ ಬೆರೆಸಲಾಗುತ್ತದೆ. ಅದರ ಗುರುತನ್ನು ಶಾಶ್ವತವಾಗಿ ಅಳಿಸಿ ಹಾಕಲಾಗುತ್ತದೆ. ಅಂತಿಮವಾಗಿ ಕತ್ತರಿಸಿ ಮತ್ತು ಪಾಲಿಶ್ ಮಾಡಿ ಅದು ತನ್ನ ಪ್ರಯಾಣವನ್ನು ಒಂದು ಶೋರೂಮ್ನಲ್ಲಿ ಕೊನೆಗೊಳಿಸುತ್ತದೆ. ಪ್ರೀತಿಯ ಪರಿಪೂರ್ಣ, ಹೊಳೆಯುವ ಸಂಕೇತವಾಗಿ ಅದರ ಹಿಂಸಾತ್ಮಕ ಮತ್ತು ಶೋಷಣೆಯ ಜನ್ಮವನ್ನು ಸಂಪೂರ್ಣವಾಗಿ ಮರೆಮಾಚಿ. ಪನ್ನಾದ ಕಳ್ಳಸಾಗಣೆಯಾದ ವಜ್ರಗಳ ಕಥೆಯು ತೀವ್ರ ವೈರುಧ್ಯಗಳ ಕಥೆಯಾಗಿದೆ. ಸಂಪತ್ತಿನ ನಾಡಿನಲ್ಲಿ ಆಳವಾಗಿ ಬೇರೂರಿದ ಬಡತನ, ಹೈಟೆಕ್ ಉದ್ಯಮಕ್ಕೆ ಆಹಾರ ನೀಡುವ ಪ್ರಾಚೀನ ಗಣಿಗಳು ಮತ್ತು ಆಳವಾಗಿ ಭ್ರಷ್ಟಗೊಂಡ ವ್ಯವಸ್ಥೆಯಿಂದ ಹುಟ್ಟಿದ ಶುದ್ಧತೆಯ ಜಾಗತಿಕ ಸಂಕೇತ. ನೆಲದಿಂದ ವಜ್ರವನ್ನು ಅಗೆದ ವ್ಯಕ್ತಿಯು ಸಾಲ ಮತ್ತು ಹತಾಶೆಯ ಚಕ್ರದಲ್ಲಿಯೇ ಸಿಕ್ಕಿಹಾಕಿಕೊಂಡಿದ್ದಾನೆ. ಅವನ ಮನೆಯ ಸುತ್ತಲಿನ ಪರಿಸರವು ವಿರೂಪಗೊಂಡಿದೆ ಮತ್ತು ಕಲುಷಿತಗೊಂಡಿದೆ. ಸ್ಥಳೀಯ ಸರ್ಕಾರವು ಭಾರತದ ಬಡ ಪ್ರದೇಶಗಳಲ್ಲಿ ಒಂದನ್ನು ಅಭಿವೃದ್ಧಿಪಡಿಸಲು ಬೇಕಾದ ಆದಾಯದಿಂದ ವಂಚಿತವಾಗಿದೆ. ಆದರೆ ಜಾಲವು ಮಾತ್ರ ಬೆಳೆಯುತ್ತಲೇ ಇದೆ. ಕಳ್ಳಸಾಗಾಣಿಕೆದಾರರು, ವ್ಯಾಪಾರಿಗಳು, ಭ್ರಷ್ಟ ಅಧಿಕಾರಿಗಳು ಅವರೆಲ್ಲರೂ ತಮ್ಮ ತಮ್ಮ ಪಾಲನ್ನು ತೆಗೆದುಕೊಳ್ಳುತ್ತಾರೆ. ಮುಂದಿನ ಬಾರಿ ನೀವು ಆಭರಣ ಅಂಗಡಿಯ ಬೆಳಕಿನಲ್ಲಿ ಹೊಳೆಯುವ ವಜ್ರವನ್ನು ನೋಡಿದಾಗ ನೀವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು: ಅದರ ನಿಜವಾದ ಕಥೆಯೇನು? ಅದರ ವಂಶವಾಹಿ ಯಾವುದು? ಏಕೆಂದರೆ ಗಣಿಯಿಂದ ಮಾರುಕಟ್ಟೆಗೆ ಅದರ ಪ್ರಯಾಣವು ನಾವು ಊಹಿಸುವುದಕ್ಕಿಂತ ಹೆಚ್ಚು ದೀರ್ಘ ಮತ್ತು ಹೆಚ್ಚು ಕತ್ತಲೆಯಿಂದ ಕೂಡಿರಬಹುದು.